ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈಗಾಗಲೇ ನಾವು 10th ಸ್ಟ್ಯಾಂಡರ್ಡ್ನ 6th ಚಾಪ್ಟರ್ ಮ್ಯಾಥಮೆಟಿಕ್ಸಿಂದ ಟ್ರಯಾಂಗಲ್ಸ್ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಹಾಗೆ ನಾವು ಎಕ್ಸಸೈಸ್ 6.3ಅಲ್ಲಿ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 3 ತನಕದ ಕ್ವೆಶನ್ಸ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ 4th ಕ್ವೆಶನನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಕ್ವೆಶನ್ ನಂಬರ್ 1ಇಂದ 3 ತನಕದು ಈ ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಆಗಿದೆ. ಸೊ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡಿದಂತಹ ವಿಡಿಯೋವನ್ನು ಒಂದು ಪ್ಲೇಲಿಸ್ಟ್ ಮಾಡಿ ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಸೊ ಪ್ಲೀಸ್ ಡೂ ಚೆಕ್ ಔಟ್ ದಿ ಸೊಲ್ಯೂಷನ್ ಫಾರ್ ಕ್ವೆಶನ್ ನಂಬರ್ 1 to 3 ಫ್ರಮ್ ದಿ ಪ್ಲೇಲಿಸ್ಟ್. ಈಗ ಕ್ವೆಶನ್ ನಂಬರ್ 4. ಇನ್ ಫಿಗರ್ 6.36 QR upon QS is equal to QT upon PR and angle 1 is equal to angle 2. Show that triangle PQS is similar to triangle TQR. ಸೊ ಕೊಟ್ಟಿರುವಂತಹ ಫಿಗರ್ ಏನಿದೆ ಅಂದರೆ 6.36 ಫಿಗರಲ್ಲಿ QR ಅಪಾನ್ QS ಇಸ್ ಈಕ್ವಲ್ ಟು QT ಬೈ PR ಅಂತ ಹೇಳಿ, ಅಂದರೆ ಆ ಸೈಡ್ಸ್ QR ಮತ್ತು QS QT ಮತ್ತು PR ಪ್ರೊಪೋರ್ಷನಲ್ ಆಗಿದೆ ಅಂತ ಹೇಳಿ ಅದರ ಅರ್ಥ. ಹಾಗೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವೇನನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಟ್ರಯಾಂಗಲ್ PQS ಇಸ್ ಸಿಮಿಲರ್ ಟು ಟ್ರಯಾಂಗಲ್ TQR ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಲೆಟ್ ಅಸ್ ಡೂ ದ್ಯಾಟ್. ಇನ್ ಆರ್ಡರ್ ಟು ಪ್ರೂವ್ ವಾಟ್ ದೇ ಹ್ಯಾವ್ ಆಸ್ಡ್, ನಾವು PQR ಟ್ರಯಾಂಗಲನ್ನು ಕನ್ಸಿಡರ್ ಮಾಡುವ. ಸೊ ಜಸ್ಟ್ ಇಲ್ಲಿ ಹೈಲೈಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ, PQ QR ಹಾಗೆ RS, ಸೊ RP. ಸೊ ಇದು ಟ್ರಯಾಂಗಲ್ PQR ಆಯಿತು. ಈಗ ಈ ಟ್ರಯಾಂಗಲ್ PQRನಲ್ಲಿ ನಮಗೆ ಇಲ್ಲಿ ಆ್ಯಂಗಲ್ 1 ಕೊಟ್ಟಿದ್ದಾರೆ, ಹಾಗೆ ಆ್ಯಂಗಲ್ 2 ಕೊಟ್ಟಿದ್ದಾರೆ. ಓಕೆ, ಸೊ ವಿ ಹ್ಯಾವ್ ಆ್ಯಂಗಲ್ Q ಆ್ಯಂಡ್ ಆ್ಯಂಗಲ್ R. Q ಅನ್ನು ಆ್ಯಂಗಲ್ 1 ಅಂತ ಕೊಟ್ಟಿದ್ದಾರೆ, ಹಾಗೆ R ಅನ್ನು ಆ್ಯಂಗಲ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ನಮಗೆ ಗಿವನ್ ದ್ಯಾಟ್ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 2. ಓಕೆ, ಸೊ ಇದನ್ನು ಬರ್ಕೊಳ್ವಾ. ಇನ್ ಟ್ರಯಾಂಗಲ್ PQR, ಸೊ ನಾವು ಕನ್ಸಿಡರ್ ಮಾಡಿರುವಂತಹ ಟ್ರಯಾಂಗಲ್ PQR, ಅದರಲ್ಲಿ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2. ಹೇಗೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಸೇಮ್ ಅಂತ ಹೇಳಿದರೆ ದ್ಯಾಟ್ ದೇ ಹ್ಯಾವ್ ಗಿವನ್ ಅಸ್ ಇನ್ ದಿ ಕ್ವೆಶನ್. ಸೊ ಇದು ನಮಗೆ ಕ್ವೆಶನಲ್ಲಿ ಗಿವನ್, ಅವರೇ ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಈಕ್ವಲ್ ಆಗಿದೆ. ಈಗ ಆ್ಯಂಗಲ್ 1 ಮತ್ತು 2 ಈಕ್ವಲ್ ಆಗಿರುವ ಕಾರಣ ದ ಸೈಡ್ಸ್ ಅಪೋಸಿಟ್ ಟು ದೀಸ್ 2 ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಆ್ಯಂಗಲ್ 1 ಮತ್ತು 2 ಈಕ್ವಲ್ ಆಗಿರುವ ಕಾರಣ ಅದರ ಆಪೋಸಿಟ್ ಸೈಡಿನ ಸೈಡ್ಸ್ ಕೂಡ ಈಕ್ವಲ್ ಆಗಿರ್ತವೆ. ಸೊ ಇಲ್ಲಿ ನಾವೇನು ಬರಿಬೋದು, ಆ್ಯಂಗಲ್ 1ಗೆ ಆಪೋಸಿಟ್ ಆಗಿರುವಂತಹ ಸೈಡ್ ಅಂತ ಹೇಳಿದರೆ ಅದು PR. ಸೊ PR ಇಸ್ ಈಕ್ವಲ್ ಟು, ಹಾಗೆ ಆ್ಯಂಗಲ್ 2ಗೆ ಆಪೋಸಿಟ್ ಆಗಿರುವಂತಹ ಸೈಡ್ ಅದು PQ. PR ಇಸ್ ಈಕ್ವಲ್ ಟು PQ. ರೀಸನ್, sides opposite to the equal angles are equal. So sides opposite to the equal angles. ಸೊ ಒಂದು ಟ್ರಯಾಂಗಲಲ್ಲಿ ಎರಡು ಆ್ಯಂಗಲ್ಸ್ ಈಕ್ವಲ್ ಆಗಿದ್ದಾಗ ಅದರ ಆಪೋಸಿಟ್ ಸೈಡ್ಸ್ ಕೂಡ ಈಕ್ವಲ್ ಅಂತ ಹೇಳಿ ನಾವೀಗಾಗಲೇ ಕಲ್ತ್ಕೊಂಡಿದ್ದೇವೆ. ಸೊ ವಿ ಹ್ಯಾವ್ ರಿಟನ್ PR ಇಸ್ ಈಕ್ವಲ್ ಟು PQ. ಸೊ ಈ ಎರಡು ಕಂಡೀಷನ್ನ ತೊಗೊಂಡಾದ್ಮೇಲೆ ಈಗ ನಾವು ಯಾವ ಟ್ರಯಾಂಗಲನ್ನು ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಆ ಟ್ರಯಾಂಗಲ್ನ ತಗೊಳ್ಳುವ. ಸೊ ಇನ್ ಟ್ರಯಾಂಗಲ್ PQS ಆ್ಯಂಡ್ ಇನ್ ಟ್ರಯಾಂಗಲ್ TQR. ಇನ್ ಟ್ರಯಾಂಗಲ್ PQS ಹಾಗೆ ಇನ್ ಟ್ರಯಾಂಗಲ್ TQR, ಈ ಎರಡು ಟ್ರಯಾಂಗಲನ್ನು ನಾವೀಗ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಈ ಸಿಮಿಲಾರಿಟಿಯನ್ನು ಪ್ರೂವ್ ಮಾಡಲಿಕ್ಕೆ ನಮಗೆ ಗೊತ್ತಿರುವಂತಹ 4 ಸಿಮಿಲಾರಿಟಿ ಕ್ರೈಟೀರಿಯಾನಲ್ಲಿ ಯಾವುದಾದ್ರು ಒಂದು ಕ್ರೈಟೀರಿಯಾವನ್ನು ನಾವು ಯೂಸ್ ಮಾಡ್ಬೋದು. AA, AAA, SAS ಆ್ಯಂಡ್ SSS ಕ್ರೈಟೀರಿಯಾ. ಸೊ ಇಲ್ಲಿ ಟ್ರಯಾಂಗಲ್ PQS ಹಾಗೆ ಟ್ರಯಾಂಗಲ್ TQRನಲ್ಲಿ ಯು ಕ್ಯಾನ್ ಸಿ ದ್ಯಾಟ್ Q ಇಸ್ ದಿ ಕಾಮನ್ ಆ್ಯಂಗಲ್. ಸೊ ಎರಡು ಟ್ರಯಾಂಗಲ್ನಲ್ಲೂ ಆ್ಯಂಗಲ್ Q ಅಂತ ಹೇಳುವಂಥದ್ದು ಕಾಮನ್ ಆಗಿರುವ ಕಾರಣ ಸೊ ನಾವು ಆ್ಯಂಗಲ್ PQS ಈಸ್ ಈಕ್ವಲ್ ಟು ಆ್ಯಂಗಲ್ TQR ಅಂತ ಹೇಳಿ ಬರ್ಕೊಳ್ಬೋದು. ಸೊ ಬಿಕಾಸ್ ಇಟ್ ಈಸ್ ಕಾಮನ್ ಆ್ಯಂಗಲ್. ಸೊ ರೀಸನ್ ಏನಿಲ್ಲಿ ಕಾಮನ್ ಆ್ಯಂಗಲ್ ಅಂತ ಹೇಳಿ.
ಹಾಗೆ ನಮಗೆ ಕ್ವೆಶನಲ್ಲಿ ಒಂದು ಈಕ್ವೇಷನನ್ನು ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಅಸ್ QR ಅಪಾನ್ QS is equal to QT upon PR. So this is given to us. So they have given QR upon QS is equal to QT upon PR. So ಇಲ್ಲಿ ನಾವು PR is equal to PQ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಅದನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. QR upon QS is equal to QT upon PR ಅಂದರೆ ಅದನ್ನು ನಾನು PQ ಅಥವಾ QP ಅಂತ ಹೇಳಿ ಬರ್ಕೊಳ್ಬೋದು. ಸೊ ನಾವು ಯು ಸಿ ಈ QR ಅಂತ ಹೇಳುವಂಥದ್ದು ಇಟ್ ಈಸ್ ದಿಸ್ ಲೈನ್. ಓಕೆ, ಹಾಗೆ QS ಅಂತ ಹೇಳುವಂಥದ್ದು ಇದು ಲೈನ್. ಓಕೆ, ಸೊ QR is a side from the triangle TQR, ಹಾಗೆ QS is a side from the triangle PQS. Then you have QT ಅಂತ ಹೇಳುವಂಥದ್ದು TQR ಟ್ರಯಾಂಗಲ್ನ ಒಂದು ಸೈಡ್, ಹಾಗೆ QP ಈಸ್ ದ ಸೈಡ್ ಫ್ರಮ್ ದಿ ಟ್ರಯಾಂಗಲ್ PQS. ಸೊ ಇಲ್ಲಿ ವಾಟ್ ವಿ ಕ್ಯಾನ್ ಟೆಲ್ ಇಸ್ ದ್ಯಾಟ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಓಕೆ, ಇದರಿಂದ ನಾವೇನು ಬರಿಬೋದು, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್ ಅಂತ ಹೇಳಿ ಬರಿಬೋದು. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಎರಡು ಸೈಡ್ಸ್ ಪ್ರೊಪೋರ್ಷನಲ್ ಅಂತ ಹೇಳಿ ಇದರಲ್ಲೇ ಗೊತ್ತಾಯಿತು. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಸೊ ಈಗ ಒಂದು ಆ್ಯಂಗಲ್ ಹಾಗೆ ಒಂದು ಆ್ಯಂಗಲ್ ಈಕ್ವಲ್ ಆಗಿದೆ ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ಹಾಗೆ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರೊಪೋರ್ಷನಲ್. ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ ಟ್ರಯಾಂಗಲ್ PQS ಈಸ್ ಸಿಮಿಲರ್ ಟು ಟ್ರಯಾಂಗಲ್ TQR. ಗೊತ್ತಾಯ್ತಲ್ವ ಇದು? ಸೊ ಹೇಗೆ ಪ್ರೂವ್ ಮಾಡಿದ್ವಿ, ನಾವು ಕನ್ಸಿಡರ್ ಮಾಡಿರುವಂಥದ್ದು ಒಂದು ಸೈಡ್, ಅನದರ್ ಆ್ಯಂಗಲ್ ಆ್ಯಂಡ್ ಅನದರ್ ಸೈಡ್. Q ಆ್ಯಂಗಲ್ನ ಕರೆಸ್ಪಾಂಡಿಂಗ್ ಆಗಿರುವಂತಹ ಸೈಡ್ಸ್ ಏನಿದೆಯೋ, ದ ಟೂ ಸೈಡ್ಸ್ ವಿಚ್ ಮೇಕ್ ದಿ ಆ್ಯಂಗಲ್ Q, ಅದೆರಡನ್ನು ನಾವು ತಗೊಂಡು ನಾವು ಪ್ರೂವ್ ಮಾಡಿರುವಂಥದ್ದು ಇಲ್ಲಿ ಸಿಮಿಲಾರಿಟಿಯನ್ನು. ಸೊ SAS ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಪ್ರೂವ್ಡ್ ದಿ ಸಿಮಿಲಾರಿಟಿ ಆಫ್ ದಿ ಗಿವನ್ ಟು ಟ್ರಯಾಂಗಲ್ಸ್. ಸೊ ಇದು ನಿಮಗೆ ಚೆಂದ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ಕೊಂಡು ಐ ವಿಲ್ ಬಿ ಮೂವಿಂಗ್ ಫಾರ್ ದಿ ನೆಕ್ಸ್ಟ್ ಕ್ವೆಶನ್. S and T are points on the sides PR and QR of triangle PQR such that angle P is equal to angle RTS. Show that triangle RPQ is similar to triangle RTS. So ಇಲ್ಲಿ first of all let us draw a triangle and name it as PQR. So here we have a triangle. Now let us name it as PQR. So this is PQR. So we have PQR triangle. ಈಗ ಟ್ರಯಾಂಗಲ್ PQR ಇದೆ. ಈಗ S ಮತ್ತು T ಆರ್ ದಿ ಪಾಯಿಂಟ್ಸ್ ಆನ್ ದಿ ಸೈಡ್ಸ್ PR ಆ್ಯಂಡ್ QR ಆಫ್ ದಿ ಟ್ರಯಾಂಗಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ S ಇಸ್ ಅ ಪಾಯಿಂಟ್ ಆನ್ PR. ಓಕೆ, PRನ ಮೇಲೆ ಇರುವಂತಹ ಪಾಯಿಂಟ್ ಒಂದು ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್. ಸೊ ಲೆಟ್ ದಿಸ್ ಬಿ S. ಹಾಗೆ QR ಮೇಲೆ ಇರುವಂತಹ ಪಾಯಿಂಟನ್ನು ನಾವು T ಅಂತ ಹೇಳಿ ಕರೆಯುವ. ಸೊ QR, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್, QR ಮೇಲೆ T. ಓಕೆ, such that angle P is equal to angle RTS. ಸೊ ಈ S ಮತ್ತು T ಅನ್ನು ಜಾಯಿನ್ ಮಾಡ್ಕೊಳ್ವಾ. ಸೊ now we have joined S and T. Now you can see here we have angle P. ಸೊ angle P, RTS ಮತ್ತು angle P ಈಕ್ವಲ್ ಅಂತ ಹೇಳಿಕೊಟ್ಟಿದ್ದಾರೆ. RTS ಅಂದರೆ ಇಲ್ಲೇ angle T ಬಂತು. ಸೊ P ಆ್ಯಂಡ್ RTS ಆರ್ ಈಕ್ವಲ್. ಈಗ ನಾವು ಶೋ ಮಾಡಬೇಕಾಗಿರುವಂಥದ್ದು ದಟ್ ಈಸ್ ಟ್ರಯಾಂಗಲ್ RPQ. ಸೊ RPQ. ಸೊ ಈ ಟ್ರಯಾಂಗಲ್ ಹಾಗೆ ಟ್ರಯಾಂಗಲ್ RTS ಇದೆರಡು ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ ನಾವು ಸಾಲ್ವ್ ಮಾಡ್ತಾ ಹೋಗುವ. ಟ್ರಯಾಂಗಲ್ RPQ ಮತ್ತು RTS ಅನ್ನು ಕನ್ಸಿಡರ್ ಮಾಡಿ. ಸೊ ಇನ್ ಟ್ರಯಾಂಗಲ್ RPQ ಆ್ಯಂಡ್ ಟ್ರಯಾಂಗಲ್ RTS. ಟ್ರಯಾಂಗಲ್ RPQ ಮತ್ತು ಟ್ರಯಾಂಗಲ್ RTSನಲ್ಲಿ ಸೊ ಇಲ್ಲಿ ನಮಗೆ ಆ್ಯಂಗಲ್ P ಇಸ್ ಈಕ್ವಲ್ ಟು ಆ್ಯಂಗಲ್ RTS.
ಈ ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಡಿ ಎಸ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ದ್ಯಾಟ್ ದೇ ಹ್ಯಾವ್ ಗಿವನ್ ಟು ಅಸ್. ಕ್ವೆಶನಲ್ಲಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಈ ಎರಡು ಟ್ರಯಾಂಗಲನ್ನು ಚೆಕ್ ಮಾಡಿದರೆ ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಗಲ್ ಆರ್ ಈಸ್ ಕಾಮನ್ ಅಲ್ವಾ. ಆ್ಯಂಗಲ್ ಆರ್ ಇಲ್ಲಿ ಏನಿದೆಯೋ ಅಂದರೆ ಟಿ ಆರ್ ಎಸ್ ಹಾಗೆ ಕ್ಯೂ ಆರ್ ಪಿ ಅನ್ನು ಕನ್ಸಿಡರ್ ಮಾಡಿದರೆ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಇನ್ ಬೋತ್ ದಿ ಟ್ರಯಾಂಗಲ್ಸ್. ಸೊ ಯಾಕೆ ಅಂತ ಹೇಳಿದರೆ ಆ್ಯಂಗಲ್ ಆರ್ ಇಸ್ ಕಾಮನ್ ಫಾರ್ ಬೋತ್ ದಿ ಟ್ರಯಾಂಗಲ್. ಸೊ ಈಗ ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಟೆಲ್ ದ್ಯಾಟ್ ಟ್ರಯಾಂಗಲ್ ಆರ್ ಪಿ ಕ್ಯೂ ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ ಆರ್ ಟಿ ಎಸ್. ಆರ್ ಪಿ ಕ್ಯೂ ಮತ್ತು ಟ್ರಯಾಂಗಲ್ ಆರ್ ಟಿ ಎಸ್ ಆರ್ ಸಿಮಿಲರ್. ಸೊ ವಿ ಹ್ಯಾವ್ ಯೂಸ್ಡ್ ಎ ಕ್ರೈಟೀರಿಯಾ ಫಾರ್ ದಿ ಸಿಮಿಲಾರಿಟಿ. ಆ್ಯಂಗಲ್ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿಯನ್ನು ಯೂಸ್ ಮಾಡಿಕೊಂಡು ನಾವು ಟ್ರಯಾಂಗಲ್ ಆರ್ ಪಿ ಕ್ಯೂ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಟಿ ಎಸ್ ಅಂತ ಹೇಳಿ ಹೇಳ್ಬೋದು ಅಲ್ವಾ. ಸೊ ಈಗ 6th ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಸಾಲ್ವ್ ದ 6th ಕ್ವೆಶನ್. ಸೊ ಇಲ್ಲಿ ಫಿಗರ್ 6.37 ಕೊಟ್ಟಿದ್ದಾರೆ ಆ್ಯಂಡ್ ಟ್ರಯಾಂಗಲ್ ಎ ಬಿ ಇ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ. ವಿ ಹ್ಯಾವ್ ಟು ಶೋ ದ್ಯಾಟ್ triangle ADE is similar to triangle ABC. ಸೊ ಫಿಗರಲ್ಲಿ ಟ್ರಯಾಂಗಲ್ ABE ಹಾಗೆ ಟ್ರಯಾಂಗಲ್ ACD ಕಾಂಗ್ರುವೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳುವ. ಸೊ ಟ್ರಯಾಂಗಲ್ ABE. ಸೊ ದಿಸ್ ಈಸ್ ದಿ ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ABE ಹಾಗೆ ಟ್ರಯಾಂಗಲ್ ACD. ಸೊ ಇಲ್ಲಿ ACD ABE ಮತ್ತು ಟ್ರಯಾಂಗಲ್ ACD ಆರ್ ಕಾಂಗ್ರುಯೆಂಟ್. ನಾವು ಶೋ ಮಾಡಬೇಕಾಗಿರುವಂಥದ್ದು ಟ್ರಯಾಂಗಲ್ ADE ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ ABC. Okay, so it is similar to the triangle ABC ಅಂತ ಹೇಳಿ we have to show. Okay, ಮಾಡ್ತಾ ಹೋಗುವ. ಇಲ್ಲಿ ಟ್ರಯಾಂಗಲ್ ABE is congruent to triangle ACD. ಸೊ ಇದು ಗಿವನ್ ಇನ್ ದಿ ಕ್ವೆಶನ್. ಇದನ್ನು ನಮಗೆ ಕ್ವೆಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಯು ನೋ when the triangles are congruent you can write their corresponding parts as equal. Okay, so ಇಲ್ಲಿ ABE ಟ್ರಯಾಂಗಲ್ನಲ್ಲಿ AB is equal to AC ಹಾಗೆ AE is equal to AD. So this is we have written from the corresponding parts of the congruent triangle. Okay, from CPCT we have written this. Now let us consider the triangles which we need to prove similar. ಯಾವ ಟ್ರಯಾಂಗಲ್ಸನ್ನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅದನ್ನು ಕನ್ಸಿಡರ್ ಮಾಡಿ. ಸೊ ಇನ್ ಟ್ರಯಾಂಗಲ್ ADE ಆ್ಯಂಡ್ ಟ್ರಯಾಂಗಲ್ ABC. ಸೊ ಈ ಎರಡು ಟ್ರಯಾಂಗಲನ್ನು ನಾವೀಗ ಕನ್ಸಿಡರ್ ಮಾಡಬೇಕು. ಈಗ ಈ ಎರಡು ಟ್ರಯಾಂಗಲ್ಸ್ನಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಗಲ್ A is equal to ಆ್ಯಂಗಲ್ A. ಆ್ಯಂಗಲ್ A is equal to ಆ್ಯಂಗಲ್ A. ಯಾಕೆ ಅಂದರೆ ಇದು ಕಾಮನ್ ಆ್ಯಂಗಲ್. ಎ ಮತ್ತು ಎ ಎರಡೂ ಟ್ರಯಾಂಗಲಲ್ಲೂ ಕಾಮನ್ ಆಗಿರುವ ಕಾರಣ ಆ್ಯಂಗಲ್ A is equal to ಆ್ಯಂಗಲ್ A. ಹಾಗೆ ನೀವು ADE ಮತ್ತು ABC ಟ್ರಯಾಂಗಲ್ನ ಚೆಕ್ ಮಾಡಿದರೆ ನಾವು AD by AB is equal to AE by AC ಅಂತ ಹೇಳಿ ಬರ್ಕೊಳ್ಬೋದು. So this shows us that the corresponding sides are proportional. ಇದನ್ನು ನಾವು ಹೇಗೆ ಬರೆದ್ವಿ ಅಂತ ಹೇಳಿದರೆ ಇಲ್ಲಿರುವ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅಂತ ಹೇಳಿ ಬರೆದ್ರೆ CPCTಯನ್ನು ಯೂಸ್ ಮಾಡಿಕೊಂಡು ಬರೆದಿರುವಂತಹ ಎರಡು ಈಕ್ವೇಷನಿಂದ ನಾವು AD by AB is equal to AE by AC ಅಂತ ಹೇಳಿ ಬರ್ಕೊಳ್ಬೋದು. ಸೊ ನಾವು ಯು ಕ್ಯಾನ್ ಸಿ ದ್ಯಾಟ್ ದ ಕಾಮನ್ ಆ್ಯಂಗಲ್ ಆಫ್ ದಿ ಟೂ ಟ್ರಯಾಂಗಲ್ಸ್, ಎರಡೂ ಟ್ರಯಾಂಗಲ್ಸ್ನ ಕಾಮನ್ ಆ್ಯಂಗಲ್ ಎ ಏನಿದೆಯೋ ಅದನ್ನು ಉಂಟು ಮಾಡುವಂತಹ ಸೈಡ್ಸ್, ದ ಟೂ ಸೈಡ್ಸ್ ವಿಚ್ ಮೇಕ್ಸ್ ದಿ ಆ್ಯಂಗಲ್ ಎ ಆರ್
ಪ್ರೊಪೋರ್ಷನಲ್. ಸೊ ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಟೆಲ್ ದ್ಯಾಟ್ ಟ್ರಯಾಂಗಲ್ ಎ ಡಿ ಇ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಯಾವ ಕ್ರೈಟೀರಿಯಾವನ್ನು ಯೂಸ್ ಮಾಡಿದ್ದು ಇಲ್ಲಿ? ಸೊ ವಿ ಹ್ಯಾವ್ ಯೂಸ್ಡ್ SAS criteria. So using SAS criteria we can tell that triangle ADE is similar to triangle ABC. ಸೊ ಇದೇ ರೀತಿಯಾಗಿ ಈ ಕ್ವೆಶನನ್ನು ನೀವು ಸಾಲ್ವ್ ಮಾಡಿರ್ತೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. I hope you have understood how you can solve this. So in a similar manner, let us check how you can answer the question number 7 from the exercise 6.3. ಸೊ ಇದೇ ರೀತಿಯಲ್ಲಿ ಕ್ವೆಶನ್ ನಂಬರ್ 7 ಕೂಡ ನಾವು ಆನ್ಸರ್ ಮಾಡ್ಬೋದು. ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗುವ. ಕ್ವೆಶನ್ ನಂಬರ್ 7 4 ಸಬ್ ಕ್ವೆಶನ್ಸ್ ಇದೆ. ಲೆಟ್ ಅಸ್ ಚೆಕ್ ವಾಟ್ ಆರ್ ದೇ. ಸೊ ಇನ್ ಫಿಗರ್ 6.38, altitudes AD and CE of triangle ABC intersect each other at point P. Okay, you can see the altitude AD and the altitude CE. ಓಕೆ, ಈ ಎರಡು ಆಲ್ಟಿಟ್ಯೂಡು ಇಲ್ಲಿ ಪಾಯಿಂಟ್ ಪಿ ಯಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ನಾವೇನು ಪ್ರೂವ್ ಮಾಡಬೇಕಾಗಿರುವಂಥದ್ದು, ಫಸ್ಟ್ ಕ್ವೆಶನಲ್ಲಿ ಟ್ರಯಾಂಗಲ್ ಎ ಇ ಪಿ. ಸೊ ಇಲ್ಲಿದೆ ಟ್ರಯಾಂಗಲ್ ಎ ಇ ಪಿ. ಸೊ ಈ ಟ್ರಯಾಂಗಲು ಹಾಗೆ ಟ್ರಯಾಂಗಲ್ ಸಿ ಡಿ ಪಿ, ದೇ ಆರ್ ಸಿಮಿಲರ್. And in the second question, triangle ABD. So ABD triangle ಹಾಗೆ triangle CBE, ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಹಾಗೆ ಇನ್ ದಿ ಥರ್ಡ್ ಕ್ವೆಶನ್ ಯು ಹ್ಯಾವ್ ಟು ಪ್ರೂವ್ ಟ್ರಯಾಂಗಲ್ AEP ಸಿಮಿಲರ್ ಟು ಟ್ರಯಾಂಗಲ್ ADB. ಆ್ಯಂಡ್ ಇನ್ ಫೋರ್ತ್ ಯು ಹ್ಯಾವ್ ಟು ಪ್ರೂವ್ ಟ್ರಯಾಂಗಲ್ PDC ಸಿಮಿಲರ್ ಟು ಟ್ರಯಾಂಗಲ್ BEC. ಸೊ ಇಲ್ಲಿ ಒಂದೊಂದೇ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಹೋಗುವ. ಸೊ ಫಸ್ಟ್ಲಿ ಲೆಟ್ ಅಸ್ consider the triangle AEP and CDP. Okay, so triangle AEP is this triangle, AEP and triangle CDP. ಈಗ ಟ್ರಯಾಂಗಲ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳುವ. ಲೆಟ್ ಮಿ ಸಾಲ್ವ್ ದಿ ಫಸ್ಟ್ ಕ್ವೆಶನ್. ಸೊ ಇನ್ ಟ್ರಯಾಂಗಲ್ AEP, in triangle AEP and triangle CDP. ಸೊ ಈ ಎರಡು ಟ್ರಯಾಂಗಲನ್ನೇ ವಿ ನೀಡ್ ಟು ಪ್ರೂವ್ ದ್ಯಾಟ್ ದೇ ಆರ್ ಸಿಮಿಲರ್. ಸೊ ಈಗ ಈ ಎರಡು ಟ್ರಯಾಂಗಲಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಗಲ್ ಡಿ ಇಸ್ 90 ಡಿಗ್ರಿ. ಹಾಗೆ ಇಲ್ಲಿ ಆ್ಯಂಗಲ್ ಇ ಅಂದರೆ AEP ಇಸ್ 90 ಡಿಗ್ರಿ. ಸೊ ಲೆಟ್ ಮಿ ರೈಟ್ ಆ್ಯಂಗಲ್ AEP ಇಸ್ ಈಕ್ವಲ್ ಟು ಆ್ಯಂಗಲ್ CDP. ಯಾಕೆ ಅದೆರಡು ಆ್ಯಂಗಲ್ ಈಕ್ವಲ್ ಅಂತ ಹೇಳಿದರೆ, ದೇ ಆರ್ ಈಕ್ವಲ್ ಟು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಸೊ ದೇ ಆರ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಡ್ ಯು ಕ್ಯಾನ್ ಸಿ ಇನ್ ಬೋತ್ ದಿ ಟ್ರಯಾಂಗಲ್ಸ್ ವಿ ಹ್ಯಾವ್ ಆ್ಯನ್ ಆ್ಯಂಗಲ್ ಪಿ ಅಲ್ವಾ. ಸೊ CPD ಈಸ್ ಈಕ್ವಲ್ ಟು ಆ್ಯಂಗಲ್ APE. ಸೊ ದೀಸ್ ಟು ಆ್ಯಂಗಲ್ಸ್ ಆರ್ ವರ್ಟಿಕಲಿ opposite angles. So they are vertically opposite angles and hence they are equal. So ನಾವು ಎರಡು ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಮೀನ್ಸ್ ದ ಟೂ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಫ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆದರೆ ವಿ ಕ್ಯಾನ್ ಟೆಲ್ ದ್ಯಾಟ್ ದೀಸ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಆ್ಯಂಡ್ therefore we can write triangle AEP is similar to triangle CDP. So what criteria we have used here is AA criteria. So based on angle criteria ನಾವು ಇಲ್ಲಿ ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಲೆಟ್ ಅಸ್ ಚೆಕ್ ದಿ ಸೆಕೆಂಡ್ ಕ್ವೆಶನ್. ಈಗ ಎರಡನೇ ಕ್ವೆಶನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂತಹ ಟ್ರಯಾಂಗಲ್ ABD ಮತ್ತು CBE. ಓಕೆ, ಸೊ triangle ABD and triangle CBE. ಈಗ ಟ್ರಯಾಂಗಲ್ ABDಯಲ್ಲಿ ಚೆಕ್ ಮಾಡಿದರೆ ಆ್ಯಂಗಲ್ ಡಿ, ಈ ಆ್ಯಂಗಲ್ ಏನಿದೆಯೋ ದ್ಯಾಟ್ ಇಸ್ ಈಕ್ವಲ್ ಟು
90 ಡಿಗ್ರಿ. ಹಾಗೆ ಟ್ರಯಾಂಗಲ್ ಸಿ ಬಿ ಇಯಲ್ಲಿ ಆ್ಯಂಗಲ್ ಬಿ ಇ ಸಿ ಈಸ್ 90 ಡಿಗ್ರಿ. ಎ ಬಿ ಡಿ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇ ಬಿ. This is equal to angle CEB. Both are equal to 90 degree. Okay. And if you observe, ಈ ಎರಡು ಟ್ರಯಾಂಗಲ್ ಅಲ್ಲಿ ಕಾಮನ್ ಆಗಿರುವಂತಹ ಆ್ಯಂಗಲ್ ಬಿ. ಸೊ ವಿ ಹ್ಯಾವ್ ಅ ಕಾಮನ್ ಆ್ಯಂಗಲ್. ಸೊ ಈ ಆ್ಯಂಗಲ್ ಬಿ ಎರಡೂ ಟ್ರಯಾಂಗಲ್ನಲ್ಲೂ ಈಕ್ವಲ್ ಆಗಿರುವಂಥದ್ದು. ಸೊ ಯು ಕ್ಯಾನ್ ರೈಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಸೊ ಆ್ಯಂಗಲ್ ಬಿ ಅಂತ ಹೇಳುವಂಥದ್ದು ಇಲ್ಲಿ ಕಾಮನ್ ಆ್ಯಂಗಲ್. ಸೊ ಆ್ಯಂಗಲ್ ಬಿ ಈಸ್ common angle. So now we have shown that the two corresponding angles of the two triangles are equal. So corresponding angles equal ಆಗಿರುವ ಕಾರಣ you can tell that triangle ABD is similar to triangle CBE, and the criteria that we have used here is AA criteria. So AA ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಟ್ರಯಾಂಗಲ್ ಎ ಬಿ ಡಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಸಿ ಬಿ ಇ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ನಾವು ಲೆಟ್ ಅಸ್ ಸಾಲ್ವ್ ದಿ ಥರ್ಡ್ ಒನ್. ಸೊ ಥರ್ಡ್ ಕ್ವೆಶನಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂತಹ ಟ್ರಯಾಂಗಲ್ಸ್ ಬಂದು ಟ್ರಯಾಂಗಲ್ ಎ ಇ ಪಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಬಿ. ಸೊ ಈಗ ಈ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಕೊಳ್ಳುವ. So look at these triangles. Triangle AEP ಹಾಗೆ triangle ADB. ಸೊ ಈ ಎರಡು ಟ್ರಯಾಂಗಲ್ಸನ್ನು ನಾವೀಗ ಕಂಪೇರ್ ಮಾಡಿಕೊಂಡು ಅವುಗಳೆರಡು ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಟ್ರಯಾಂಗಲ್ ಎ ಇ ಪಿಯಲ್ಲಿ ದಿಸ್ ಆ್ಯಂಗಲ್ ಎಸ್ ಆ್ಯಂಗಲ್ ಎ ಇ ಪಿ ಈಸ್ 90 ಡಿಗ್ರಿ. ಹಾಗೆ ಟ್ರಯಾಂಗಲ್ ಎ ಡಿ ಬಿಯಲ್ಲಿ ಟ್ರಯಾಂಗಲ್ ಡಿ ಈಸ್ 90 ಡಿಗ್ರಿ. ಸೊ ಆ್ಯಂಗಲ್ ಎ ಇ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ. ಸೊ ದೇ ಆರ್ ಈಕ್ವಲ್ ಟು 90 ಡಿಗ್ರಿ. ಸೊ 90 ಡಿಗ್ರಿ ಆ್ಯಂಗಲ್ ಆಗಿರುವ ಕಾರಣ ದೀಸ್ ಆ್ಯಂಗಲ್ಸ್ ಆರ್ ಈಕ್ವಲ್. ಹಾಗೆ ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಗಲ್ ಎ ಈಸ್ ಕಾಮನ್ ಇನ್ ಬೋತ್. ಸೊ ಟ್ರಯಾಂಗಲ್ ಎ ಇ ಪಿಯಲ್ಲಿ ಯು ಹ್ಯಾವ್ ಆ್ಯಂಗಲ್ ಪಿ ಎ ಇ. ಓಕೆ, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ಡಿ ಎ ಬಿ. ಸೊ ವೈ ದೀಸ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನೀವು ಕೇಳ್ತಾ ಇರೋದಾದರೆ ಬಿಕಾಸ್ ದೇ ಆರ್ ಕಾಮನ್ ಆ್ಯಂಗಲ್. ಓಕೆ, ಸೊ ಎ ಅಂತ ಹೇಳುವಂಥದ್ದು ಕಾಮನ್ ಆ್ಯಂಗಲ್ ಆಗಿರುವ ಕಾರಣ ಆ್ಯಂಗಲ್ ಪಿ ಎ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎ ಬಿ. ಸೊ ಇಲ್ಲಿ ದ ಟೂ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. So therefore, using AA criteria, we can tell triangle AEP is similar to triangle ADB. So third question ಗೆ ಸಹ ನಾವು ಪ್ರೂವ್ ಮಾಡಿ ಆಯಿತು. So the reason here you will write is AA criteria. ಸೊ ಇದೇ ರೀತಿಯಾಗಿ ಈಗ ನಾವು ಫೋರ್ತ್ ಕ್ವೆಶನನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳುವ. ಫೋರ್ತ್ ಕ್ವೆಶನಲ್ಲಿ ವಿ ಹ್ಯಾವ್ ಟು ಪ್ರೂವ್ ಟ್ರಯಾಂಗಲ್ PDC is similar to triangle BEC. So PDC is this triangle. ಸಣ್ಣ ಟ್ರಯಾಂಗಲ್ ಏನಿದೆ ಅದು PDC. ಹಾಗೆ ಅದು ಟ್ರಯಾಂಗಲ್ BECಗೆ ಸಿಮಿಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಲೆಟ್ ಅಸ್ ಕನ್ಸಿಡರ್ ದಿ ಟ್ರಯಾಂಗಲ್ಸ್. ಓಕೆ, ಸೊ ಫೋರ್ತ್ ಕ್ವೆಶನ್ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ದ ಟೂ ಟ್ರಯಾಂಗಲ್ಸ್. ಟ್ರಯಾಂಗಲ್ PDC ಆ್ಯಂಡ್ ಟ್ರಯಾಂಗಲ್ BEC. PDC ಮತ್ತು BEC ಟ್ರಯಾಂಗಲಲ್ಲಿ ಸೊ ಕ್ಲಿಯರ್ಲಿ ಯು ಕ್ಯಾನ್ ಸಿ ದ್ಯಾಟ್ ದಿ ಆ್ಯಂಗಲ್ PDC ಈಸ್ 90 ಡಿಗ್ರಿ ಹಾಗೆ BEC ಈಸ್ 90 ಡಿಗ್ರಿ. ಸೊ ವಿ ಕ್ಯಾನ್ ರೈಟ್ ಆ್ಯಂಗಲ್ PDC is equal to BEC angle. So they are equal to 90 degree. ಹಾಗೆ ಸಿ ಅಂತ ಹೇಳುವಂಥದ್ದು ಕಾಮನ್ ಆ್ಯಂಗಲ್ ಆಗಿದೆ. ಸೊ ಕ್ಯಾನ್ ರೈಟ್ PCD
angle is equal to BCE. So angle PCD is equal to angle BCE. So this is the common angle. So ಇಲ್ಲಿ the two corresponding angles are equal. ಹಾಗಾಗಿ you can tell that triangle PDC is similar to triangle BEC. ಸೊ ಇಲ್ಲೂ ನಾವು ಯೂಸ್ ಮಾಡಿರುವಂಥದ್ದು AA ಕ್ರೈಟೀರಿಯಾ. ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಪ್ರೂವ್ಡ್ ದ್ಯಾಟ್ ಆಲ್ ದಿ 4 ಟ್ರಯಾಂಗಲ್ಸ್, ಇಲ್ಲಿ ಕೊಟ್ಟಿರುವಂತಹ ಟ್ರಯಾಂಗಲ್ಗಳು ಅಂದರೆ 4 ಸಬ್ ಕ್ವೆಶನ್ ಇದೆ, ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಟ್ರಯಾಂಗಲ್ಸ್ ಕೂಡ ಸಿಮಿಲರ್ ಅಂತ ಹೇಳಿ ನಾವು ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿದ್ವಿ. ಲೆಟ್ ಅಸ್ ಸಾಲ್ವ್ ದಿ 8th question now. E is a point on the side AD produced of a parallelogram ABCD and BE intersects CD at F. Show that triangle ABE is similar to triangle CBF. So ಈ ಕ್ವೆಶನ್ ಅನ್ನು ಸಾಲ್ವ್ ಮಾಡೋದಕ್ಕೂ ಮೊದಲು let us draw a parallelogram. Here we have a parallelogram. ಇದು ABCD. Okay. So ABCD parallelogram ಆಯಿತು. ಇಲ್ಲಿ you can see that in the question they have told E is a point on the side AD produced. ಈಗ AD ಸೈಡನ್ನು ನಾವು ಪ್ರೊಡ್ಯೂಸ್ ಮಾಡಿದರೆ ಅದು ಈ ಪಾಯಿಂಟ್ವರೆಗೆ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಎಕ್ಸ್ಟೆಂಡ್ ದಿಸ್ ಸೈಡ್. ಸೊ ಈ AD ಸೈಡ್ ಇಲ್ಲಿ ಪಾಯಿಂಟ್ ಇವರೆಗೆ ಎಕ್ಸ್ಟೆಂಡ್ ಆಗಿದೆ. ಓಕೆ, ಇಟ್ ಈಸ್ ಎಕ್ಸ್ಟೆಂಡ್ ಅಪ್ ಟು ಪಾಯಿಂಟ್ ಇ. ಇಟ್ ಈಸ್ ಪ್ರೊಡ್ಯೂಸ್ಡ್ ಅಪ್ ಟು ದಿ ಪಾಯಿಂಟ್ ಇ. ಈಗ BE ಇಂಟರ್ಸೆಕ್ಟ್ಸ್ CD at F. ಈ B ಮತ್ತು E that is intersecting. When you join B and E, that intersects the line CD at F. So B and E ಇದನ್ನು ಜಾಯಿನ್ ಮಾಡಿದಾಗ that is intersecting CD at F. So this is the required diagram. ಸೊ ಮೊದಲನೇದಾಗಿ ಈ ಫಿಗರನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ABCD ಪ್ಯಾರಲೋಗ್ರಾಮಲ್ಲಿ AD ಸೈಡನ್ನು ಈ ಪಾಯಿಂಟ್ವರೆಗೆ ಎಕ್ಸ್ಟೆಂಡ್ ಮಾಡಿದ ಮೇಲೆ B ಮತ್ತು E ಅನ್ನು ಜಾಯಿನ್ ಮಾಡಿದಾಗ ಅದು CD ಸೈಡನ್ನು F ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಇಲ್ಲಿ ನಾವೀಗ ಪ್ರೂವ್ ಮಾಡಬೇಕಾದ್ದು ಏನು ಅಂತ ಹೇಳಿದರೆ ದ್ಯಾಟ್ ಟ್ರಯಾಂಗಲ್ ABE. ಸೊ ಟ್ರಯಾಂಗಲ್ ABE. ಸೊ ದಿಸ್ ಟ್ರಯಾಂಗಲ್ ABE is similar to the triangle CFB. It is similar to the triangle CFB ಅಂತ ಹೇಳಿ we have to show. Okay, so let us consider these two triangles. In triangle ABE and triangle CFB. In triangle ABE and in triangle CFB. ಈಗ ನಾವು 4 ಸಿಮಿಲಾರಿಟಿ ಕ್ರೈಟೀರಿಯಾಗಳಲ್ಲಿ ಯಾವ ಕ್ರೈಟೀರಿಯಾವನ್ನು ಯೂಸ್ ಮಾಡ್ಬೋದು ಅಂತ ಹೇಳಿ ನಾವು ಫಿಗರ್ ಔಟ್ ಮಾಡ್ಕೊಳ್ತಾ ಹೋಗುವ. ಇಲ್ಲಿ ಆ್ಯಂಗಲ್ A ಮತ್ತು ಆ್ಯಂಗಲ್ C, ದೇ ಆರ್ ದಿ opposite angles of this parallelogram. So you know, in a parallelogram the pair of opposite angles are equal ಅಲ್ವಾ. So we can write angle A is equal to angle C. Angle A is equal to angle C because they are the opposite angles of the parallelogram. Opposite angles of parallelogram ಆದ ಕಾರಣ angle A is equal to angle C. ಈಗ ಪ್ಯಾರಲೋಗ್ರಾಮಲ್ಲಿ ದ ಪೇರ್ ಆಫ್ ಒಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಹಾಗೆ ಇಲ್ಲಿ AB ಮತ್ತು CD ಪ್ಯಾರಲಲ್ ಆಗಿರುವ ಕಾರಣ BF ಅನ್ನು ನಾವು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ BF ಅನ್ನು ಟ್ರಾನ್ಸ್ವರ್ಸಲ್ ಅಂತ ಹೇಳಿ ತಗೊಂಡ್ರೆ ಇಲ್ಲಿ ಆ್ಯಂಗಲ್ ABE, ಓಕೆ, ಆ್ಯಂಗಲ್ ABE ಹಾಗೆ ಆ್ಯಂಗಲ್ CFB, they become the alternate angles, and you know alternate angles are equal.
ಸೊ ಇಲ್ಲಿ ನಾವೇನು ಬರಿಬೋದು ಅಂತ ಹೇಳಿದರೆ ಆ್ಯಂಗಲ್ ಎ ಬಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎಫ್ ಬಿ. Angle ABE is equal to angle CFB. Reason that they are the alternate interior angles. Alternate interior angles. So, ಈಗ the two corresponding angles for the given two triangles ಅನ್ನು ನಾವು equal ಅಂತ ಹೇಳಿ prove ಮಾಡ್ಕೊಂಡ್ವಿ. And therefore, we can tell that triangle ABE is similar to triangle CFB. Triangle ABE, triangle CFB ಗೆ ಸಿಮಿಲರ್ ಅಂತ ಹೇಳಿದ್ವಿ. ಸೊ ಯಾವ ಕ್ರೈಟೀರಿಯಾವನ್ನು ನಾವು ಯೂಸ್ ಮಾಡಿದಿಲ್ಲಿ? ವಿ ಹ್ಯಾವ್ ಯೂಸ್ಡ್ ದಿ ಆ್ಯಂಗಲ್ ಕ್ರೈಟೀರಿಯಾ. ವಿ ಹ್ಯಾವ್ ಯೂಸ್ಡ್ ಆ್ಯಂಗಲ್ ಕ್ರೈಟೀರಿಯಾ. ಆ್ಯಂಗಲ್ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಟ್ರಯಾಂಗಲ್ ABE ಇಸ್ ಸಿಮಿಲರ್ ಟು ಟ್ರಯಾಂಗಲ್ CFB ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಿದ್ದೇವೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 4, 5, 6, 7 ಹಾಗೂ 8 ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಥವಾ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್ ದಿಸ್ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.